Okay, hi, welcome back to my YouTube channel. ಇವತ್ತಿನ ವ್ಲಾಗ್ ವಿಡಿಯೋ ಬಂದು ಒಂದು ಮೈಕ್ ತೊಗೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಹೇಳೋಣ ಅಂತ. ನನಗೆ ಮೈಕ್ ತೊಗೊಳೋದಕ್ಕೆ ತುಂಬ ಜನನ ಕೇಳಿದೆ, ಬಟ್ ನಂದು ಐಫೋನ್ ಆಗಿರೋದ್ರಿಂದ ಇದಕ್ಕೆ ಯಾವ ರೀತಿ ಪಿನ್ನು ಮತ್ತು ಇದಕ್ಕೆ ಕನೆಕ್ಟ್ ಆಗುತ್ತೋ ಇಲ್ವೋ, ಕಮ್ಮಿ ರೇಟಿಂದೆಲ್ಲ ಜಾಸ್ತಿ ರೇಟಿಂದ ತೊಗೊಬೇಕಾ ಅಂತ ನಾನು ಜೆಮಿನಿಯಲ್ಲಿ ಮತ್ತು ಈ ಚಾಟ್ GPT ಯಲ್ಲೆಲ್ಲ ಐಫೋನ್ಗೆ ಯಾವುದು ಶೂಟಬಲ್ ಆಗುತ್ತೆ ಮೈಕ್ ಅಂತ ಎಲ್ಲ ಅದಕ್ಕೆ ಸಜೆಸ್ಟ್ ಮಾಡಿದಾಗ ಅದರಲ್ಲಿ ಬಂದಿದ್ದೆಲ್ಲ 10,000 ಎಲ್ಲ 5,000 6,000 ಈ ಥರ ಮೈಕ್ದು. ಸೊ ಟೋಟಲಿ ತಲೆ ಕೆಟ್ಟಿತ್ತು, ಈ ಫೋನ್ ಯಾಕಾದರೂ ತೊಗೊಂಡು ಅದಕ್ಕೆ ಮೈಕ್ ಯಾವುದು ಶೂಟಬಲ್ ಆಗುತ್ತೆ, ಇನ್ನು ಮೈಕ್ ತೊಗೊಂಡಿಲ್ಲ ಅಂದರೆ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ. ನಾನು ವೀಡಿಯೋದಲ್ಲೆಲ್ಲ ತುಂಬ ಜನ ಕಂಪ್ಲೇಂಟ್ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ವಾಯ್ಸೇ ಕೇಳಿಸಲ್ಲ, ಫುಲ್ಲು ವಾಲ್ಯೂಮ್ ಕೊಟ್ಟರು ಕೂಡ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ತುಂಬ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ, ನಮ್ಮ ಮನೆಯವರು ಕೊಡಿಸೋದಕ್ಕೆ ಪ್ರಯತ್ನ ಮನ್ಸು ಮಾಡಿರಲಿಲ್ಲ. ತುಂಬ ಕಾಟ ಹಾಕಿ ಫೈನಲಿ ಕೊನೆಗೆ ಇದನ್ನು ಆರ್ಡ್ರ್ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಇದು ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಇದು ಮೈಕ್ ನೇಮ್ ಬಂದು F15 ಅಂದ್ಬಿಟ್ಟು ವೈರ್ಲೆಸ್ ಮೈಕ್ರೋಫೋನ್ ಅಂದ್ಬಿಟ್ಟು. ಇದರಲ್ಲಿ ಬಂದು ಲೈವ್ ಶೋ ಮತ್ತು ಇಂಟರ್ವ್ಯೂ, ವ್ಲಾಗ್, ಶಾರ್ಟ್ಸ್ ವೀಡಿಯೋಸು ಇಷ್ಟು ಮಾಡ್ಬೋದು. ಆ್ಯಂಡ್ ಮೇಡ್ ಇನ್ ಚೈನಾ ಇದು ಹೋಗಿ ಚೈನಾದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಒಟ್ನಲ್ಲಿ ನನಗೆ ಫೋನು ಕನೆಕ್ಟ್ ಆದರೆ ಸಾಕು ನೋಡಿ, ವೈರ್ಲೆಸ್ಸು ಇಲ್ಲಿದೆ ನೋಡಿ, ಮೇಡ್ ಇನ್ ಚೈನಾ ಅಂದ್ಬಿಟ್ಟು. ಸೊ ಇದರಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಆಪ್ಷನ್ಸ್ ಇರುತ್ತೆ. 20 ಮೀಟರ್ಸ್ ಆಫ್ ಹಸಬಿಲಿಟಿ ರಿಸೆಪ್ಷನ್ಸ್ ಅಂತ ಇದೆ. ಕ್ಲಿಯರ್ ಟೈಮರ್ ಇದೆ, ಹೈ ಸೆನ್ಸಿಟಿವ್ ಇದೆ. ಓಕೆ, ಫೈನಲಿ ಮೈಕ್ನ ಆರ್ಡ್ರ್ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ. ಇದು ನನ್ನ ಫೋನಿಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗುತ್ತೆ ಇಲ್ವಾ, ಇದನ್ನು ಓಪನ್ ಮಾಡಿ ನಾನು ಫೋನಿಗೆ ಕನೆಕ್ಟ್ ಮಾಡಿ ನೋಡೋವರೆಗೂ ಕೂಡ ಸಮಾಧಾನ ಇರಲಿಲ್ಲ. ನಮ್ಮ ಮನೆಯವರು ಕೂಡ ಅದೇ ಹೇಳಿದರು, ಆರ್ಡ್ರ್ ಮಾಡಿದ್ದೀನಿ, ನಿನ್ನ ಫೋನು ಕನೆಕ್ಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು. ನಾನು ಆಗುತ್ತೆ ಅಂದ್ಕೊಂಡು, ಬಟ್ ಪ್ರಾಪರಾಗಿ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ಈ ಮೈಕ್ ಐಫೋನ್ಗೆ ಆಗುತ್ತೆ ಅಂದ್ಬಿಟ್ಟು. ಸೊ ಓಪನ್ ಮಾಡುವ, ನೋಡಿ ಈ ಥರ ಇರುತ್ತೆ. ಇದು ಮ್ಯಾನ್ಯುಯಲ್ಲು, ಇದು 2 ಮೈಕು. ಮೈಕ್ ಬಂದು ಈ ಥರ ಇರುತ್ತೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್, ಇದು ಇನ್ನು ಮ್ಯಾನ್ಯುವಲ್ ಬುಕ್ ಇರುತ್ತೆ. ಒಂದು ನಿಮಿಷ, ಇನ್ಸ್ಟ್ರಕ್ಷನ್ಸ್ ನೋಡಿ ಇಲ್ಲಿದೆ. 2-in-1 ವೈರ್ಲೆಸ್ ಮೈಕ್ರೋಫೋನ್ ಯೂಸ್ ಮ್ಯಾನ್ಯುಯಲ್. ಇದು ನಮಗೆ ಏನೇ ಗೊತ್ತಾಗಿಲ್ಲ ಅಂದರೂ ಫುಲ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇದ್ಬಿಡುತ್ತೆ, ನೋಡ್ಕೊಬೋದು. ಓಕೆನಾ, ಇಲ್ಲಿರುತ್ತೆ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಹೇಳ್ತೀನಿ. ಇದು ಮೈಕು, 2 ಮೈಕ್ ಬರುತ್ತೆ. ಮತ್ತು ಇದು ಬಂದು ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಇದು ಮೈಕ್ ಮೇಲೆ ಹಾಕ್ಕೊಳ್ಳೋದಕ್ಕೆ 2. ಇನ್ನು ಇದು ಬಂದು ಚಾರ್ಜರ್ ಕೇಬಲ್. ಕೇಬಲ್ ತುಂಬ ಲಾಂಗ್ ಏನಿಲ್ಲ, ಎಷ್ಟು ಉದ್ದ ಇದೆ. ಓಕೆನಾ, ಇದು ಮೈಕ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಜಸ್ಟ್ ಹಾಗೆ ಓಪನ್ ಮಾಡಿದ್ದೆ ಅಷ್ಟೇ, ಮತ್ತು ಇದು ಮೈಕಿಗೆಲ್ಲ ಇನ್ನೂ ಹಾಕೇ ಇರಲಿಲ್ಲ. ನಾನು ಹಾಕಿದ್ದೆ ನೋಡಿ. ಓ, ಇಷ್ಟೇ ಸಿಂಪಲ್. ಚೆನ್ನಾಗಿದೆ. ನನಗೆ 2 ಮೈಕ್ ಬೇಕು ಅಂತ ಏನಕ್ಕೆ ತೊಗೊಂಡಿದ್ದು ಅಂದರೆ, ನನಗೆ ಮಾತಾಡೋದಕ್ಕೆ ಮತ್ತು ನನ್ನ ಮಗಳು ಇರ್ತಾಳೆ ಅಲ್ಲ, ವ್ಲಾಗ್ ಎಲ್ಲ ಮಾಡೋದಕ್ಕೆ ಅವಳ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಮೈಕ್ ಇರೋದು ಬೇಕು ಅಂತಲೇ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಕ್ಲಿಪ್ ಇರುತ್ತೆ, ಇದನ್ನು ನಾವು ಈ ಥರ ಇಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಮುಗೀತು, ಸಿಂಪಲ್. ಇನ್ನು ಸೈಡಿಗಾದರೂ ಹಾಕೊಬೋದು, ನಿಮ್ಗೆ ಕಂಫರ್ಟಬಲ್, ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೊಬೋದು. ಇನ್ನು ಇದು ಮೊಬೈಲ್ದು ಐಫೋನ್ದು ನೋಡಿ 2 ಥರ ಪಿನ್ನು ಇರುತ್ತೆ. ಇದು ಹಳೆ ಮಾಡೆಲ್ ಐಫೋನ್ ಇರುತ್ತೆ ಅಲ್ವಾ, ಅದಕ್ಕೆ. ಇನ್ನು ಇದು ಸಿ ಪಿನ್ನು. ಇವಾಗ ಯಾವುದೇ ಕಂಪನಿ ಮೊಬೈಲ್ ಆದ್ರೂ ಅಷ್ಟೇ, ಸ್ಯಾಮ್ಸಂಗು, MI ಎಲ್ಲ ಫೋನ್ಗೂ ಇವಾಗ ಸಿ ಪಿನ್ನೇ ಬರೋದು. ಸೊ ಇದನ್ನು ಇಲ್ಲಿ ಸಿ ಪಿನ್ನು ಈ ಥರ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ನನ್ನ ಫೋನ್ದು ಪೌಚ್ ಬಿಚ್ಚಬೇಕು
ನೋಡಿ ಫೋನ್ ಪೌಚ್ ಬಿಚ್ಚಿದ್ದೀನಿ ನಾನು ಇವಾಗ. ಈ ಥರ ಕನೆಕ್ಟ್ ಮಾಡಿಕೊಂಡ್ರೆ ಉಲ್ಟಾ ಹಾಕಿದ್ದೀನಿ ನೋಡಿ. ಇಲ್ಲಿ ಗ್ರೀನ್ ಲೈಟ್ ಆನ್ ಆಯಿತು. ಓಕೆನಾ, ನಮಗೆ ಇಲ್ಲಿ ಕನೆಕ್ಟ್ ಆಗಿದೆ ಅಂತ ಇಲ್ಲಿ ಬಂದಿದೆ ನೋಡಿ ಫೋನ್ಗೆ. ಇವಾಗ ಇದು ಮೈಕ್ ಬಂದು ಇಲ್ಲಿ ಇದೆ ನೋಡಿ. ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಮೈಕು ಪವರ್ ಬಟನ್ ಆನ್ ಆಗಿದೆ ನೋಡಿ. ಲೈಟ್ ಬಂದಿದೆ, ಕಾಣಿಸ್ತಿದ್ಯಾ? ಇವಾಗ ಇದು ಆನ್ ಆಗಿದೆ. ಇವಾಗ ನಾವು ಇದನ್ನು ಹಿಂಗೆ ಹಿಡ್ಕೊಳ್ಬೇಕಾದ್ರೂ ಮಾತಾಡ್ಬೋದು, ಅಥವಾ ಡಿಸ್ಟೆನ್ಸ್ ತುಂಬ ಹತ್ರ ಹಿಡ್ಕೊಂಡು ಹೆಂಗೆ ಮಾತಾಡಬಾರ್ದು, ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಬೇಕು. ಸೊ ಇವಾಗ ನಾನು ಇದು ಮೈಕ್ ಟೆಸ್ಟು ಮಾಡಿದ್ದೀನಿ ಆಲ್ರೆಡಿ. ನಿಮಗೆ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಫೋನ್ ಇಲ್ಲಿದೆ, ಕನೆಕ್ಟ್ ಮಾಡಿ ಆ ಫೋನಲ್ಲಿ ವಿಡಿಯೋ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನನಗೆ ತಗೊಂಡು ಓಪನ್ ಮಾಡಿ ಫೋನ್ಗೆ ಕನೆಕ್ಟ್ ಮಾಡೋವರೆಗೂ ಕೂಡ ಭಯನೇ ಇತ್ತು, ಯಾಕಂದರೆ ಇದು ಫೋನ್ಗೆ ಕನೆಕ್ಟ್ ಇದು ಬಂದು ವಾಯ್ಸು ಎಕೋ ಕೇಳುತ್ತೆ ಅಲ್ವಾ, ಸ್ವಲ್ಪ ಜೋರು ಬೇಕು ಅಂದರೆ ಆ ಥರ. ಇನ್ನು ಪಕ್ಕಕ್ಕೆ ಬಂದರೆ ನಾವು ಮೈಕಲ್ಲಿ ಮಾತಾಡಬೇಕಾದ್ರೆ ಇದಕ್ಕೆ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಇದು ಲಾಸ್ಟ್ ಒನ್ ಬಂದು ಮ್ಯೂಸಿಕ್ ಏನಾದರೂ ಕೇಳೋದಾದರೆ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಮಗೆ ನಾರ್ಮಲಿ ಬೇಕಿರೋದು ಇದಕ್ಕೆಲ್ಲ ಇಲ್ಲಿ ಬಟನ್ ಇರುತ್ತೆ ನೋಡಿ. ಈ ಬಟನ್ ಹಿಂಗೆ ಒಂದೊಂದು ಸಲ ಕ್ಲಿಕ್ ಮಾಡಿದ್ರೆ ಒಂದೊಂದು ಕಡೆ ಹೋಗುತ್ತೆ. ಓಕೆನಾ, ಇದು ವಾಲ್ಯೂಮು ಪ್ಲಸ್ ಮತ್ತು ಮೈನಸ್ ಇದೆ. ವಾಲ್ಯೂಮು ಜಾಸ್ತಿ ಬೇಕಾದರೂ ಮಾಡ್ಕೊಬೇಕು, ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಇನ್ನು ಇದು ಸ್ವಿಚ್ಚು ಬದಲಿಸೋದಿರುತ್ತೆ ಈ ಥರ. ಓಕೆ, ಇನ್ನು ಈ ಮೈಕ್ ಬಂದು ತುಂಬ ಕಡಿಮೆ ಬೆಲೆಯಲ್ಲಿ ಐಫೋನ್ಗೂ ಸಹ ಕನೆಕ್ಟ್ ಆಗುತ್ತೆ ಅಂದರೆ ಆರಾಮಾಗಿ ತೊಗೊಬೋದು. ಇದರ ಲಿಂಕ್ನ ನಾನು ನಾರ್ಮಲಿ ಪ್ರಾಡಕ್ಟಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋ ಮೈಕ್ ಬಂದು ಇದಾಗಿರೋದ್ರಿಂದ ಈ ಮೈಕ್ನ ನಾನು ಇನ್ಮೇಲೆ ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ. 100% ವರ್ತ್ ಇದೆ ಆ್ಯಂಡ್ ವಾಯ್ಸ್ ಕೂಡ ಚೆನ್ನಾಗಿ ಕೇಳಿಸುತ್ತೆ. ಜಸ್ಟ್ ಇದು 600 ರುಪೀಸ್ ಅಷ್ಟೇ. 2 ಮೈಕ್ ಬರುತ್ತೆ ಮತ್ತು ಒಂದು ಚಾರ್ಜರ್ದು ಕೇಬಲ್ ಬರುತ್ತೆ, ಮತ್ತು ಇದು ಕನೆಕ್ಟ್ ಮಾಡ್ಕೊಡೋದಕ್ಕೆ. ಇದು ಬಂದು ಸ್ವಿಚ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಇನ್ನು ಬೇರೆ ಮೊಬೈಲ್ಗೆಲ್ಲ OTG ಅಂತ ಇರುತ್ತೆ, ಸೆಟ್ಟಿಂಗ್ಸ್ಗೆ ಹೋಗಿ ಅದನ್ನು ನೋಡ್ಕೊಬೇಕಾಗುತ್ತೆ. ಬಟ್ ಐಫೋನಲ್ಲಿ ಅದು OTG ಇರಲ್ಲ. ಕೆಲವೊಂದು ಮೊಬೈಲಲ್ಲಿ OTG ಇರಲ್ಲ. OTG ಇದ್ದರೆ ಮಾತ್ರ ಮೈಕ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. OTG ಆಪ್ಷನ್ಸ್ ಇಲ್ಲ ಅಂದರೆ ಮೈಕ್ಗಳನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇದು ಐಫೋನ್ಗೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ವೈಫೈ ಇರುತ್ತೆ ಅಲ್ವಾ, ಮತ್ತು ಹಾಟ್ಸ್ಪಾಟಿಂದ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ OTG ಆ ಥರ ಯಾವುದೂ ಯೂಸ್ ಆಗಲ್ಲ, ಡೈರೆಕ್ಟ್ ಹಂಗೆ ಕನೆಕ್ಟ್ ಆಗುತ್ತೆ. ಸೊ ಆರಾಮಾಗಿ ಕೊಡ್ಬೋದು. 610 ಏನೋ ಆರಾಮಾಗಿ ಕೊಡ್ಬೋದು. ಮೈಕೂ ತುಂಬ ಚೆನ್ನಾಗಿದೆ. ಇನ್ನು ತುಂಬ ಚಿಕ್ಕದಾದರೂ ಕೂಡ ಇಟ್ಕೊಂಡು ಮಾತಾಡೋಕ್ಕೆಲ್ಲ ನೋಡಿ. ಇವಾಗ ಇದು ಕಂಫರ್ಟಬಲ್ ಆಗಿದೆ ಹಿಂಗೆ ಇಟ್ಕೊಂಡು ಮಾತಾಡೋದಕ್ಕೆ. ತುಂಬ ನನಗೆ ಫಸ್ಟು ಲೈಕ್ ಆಗಿದ್ದು ಚಿಕ್ಕದು ಬರುತ್ತೆ ನೋಡಿ, ಅದು ಬಂದು ಮ್ಯಾಗ್ನೆಟ್ದು, ಜಸ್ಟ್ ಹಿಂಗೆ ಹಾಕ್ಕೊಳ್ಳೋದು. ಅದು ಬಂದು 9000 ಇತ್ತು. ನಮ್ಮ ಮನೆಯವರು ಬರೀ ಮೈಕಿಗೆ ನಿಮಗೆ 9000 ಕೊಟ್ಟು ಮೈಕ್ ಕೊಡಿಸ್ಬೇಕಾ ಅಂತ ರೇಗಿಸ್ಬಿಟ್ರು, ಬೈದ್ಬಿಟ್ರು. ಸೊ ಸರಿ ಅಂದ್ಬಿಟ್ಟು ಇದು ಕನೆಕ್ಟ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ನಾನು ಇನ್ನೂ ನೋಡಿದ್ದು 1500 2000 ಈ ರೇಂಜಲ್ಲಿ ನೋಡಿದ್ದೆ. ಅವರು ಬೇಡ ಅಂದ್ಬಿಟ್ಟು ಸರಿ, ನಾನು ನನ್ನ ವೀಡಿಯೋದಲ್ಲೇ ಪ್ರಾಡಕ್ಟ್ಗಳಿಗೆ ತುಂಬ ಲಿಂಕ್ ಮಾಡಿದ್ದೀನಿ. ಸೊ ನಾನು ಮಾಡಿರೋ ಲಿಂಕ್ಗಳಲ್ಲೇ ಯಾವುದಾದ್ರೂ ಒಂದು ಮೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಯಾವಾಗಲೂ ಇದನ್ನು ಆ್ಯಡ್ ಮಾಡ್ತಾನೆ ಇರ್ತೀನಿ ನನ್ನ ವೀಡಿಯೋಗಳಿಗೆಲ್ಲ ಪ್ರಾಡಕ್ಟ್ ಲಿಂಕಲ್ಲಿ. ಸೊ ಇದನ್ನೇ ತರಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. 2 ಮೈಕು ಬರೀ 600 ರುಪೀಸ್ ಅಲ್ವಾ ಅಂದ್ಬಿಟ್ಟು. ಸೊ ಫೈನಲಿ ರೀಚ್ ಆಗಿದೆ. ಇದು 600 ರುಪೀಸ್ಗೆ 2 ಮೈಕ್ ಬರುತ್ತೆ, ಚಾರ್ಜರ್ ಕೇಬಲ್ ಬರುತ್ತೆ, ಮತ್ತು ಅಡಾಪ್ಟರ್ ಬರುತ್ತೆ. ಇದು ಇದ್ರೇ ಅದು ಅಡಾಪ್ಟ್ ಆಗೋದು, ಆಟೋಮೆಟಿಕ್ ಅಡಾಪ್ಟ್ ಆಗುತ್ತೆ. ನಿಮಗೆ ಕೊಡೋ 600 ರುಪೀಸ್ಗೆ ಆರಾಮಾಗಿ ವರ್ತ್ ಇರುತ್ತೆ, ಮತ್ತು ವಾಯ್ಸು ಕೂಡ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ, ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆನಾ, ಇದು ಬಂದು ಮೇಡ್ ಇನ್ ಚೈನಾದು ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪ್ರಾಡಕ್ಟಲ್ಲಿ ಎರಡರಲ್ಲೂ ಕೂಡ ನಂದು ಮೈಕ್ದು ಟ್ಯಾಗ್ ಮಾಡಿರ್ತೀನಿ. ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು. ನಾರ್ಮಲ್ ಸಿ ಪಿನ್ ಕೇಬಲ್ ಇರುತ್ತೆ ಅಲ್ವಾ, ಅವರಿಗೆಲ್ರಿಗೂ ಯೂಸ್ ಮಾಡ್ಬೋದು ಇದನ್ನು. ಕೆಲವ್ರಿಗೆ ಡೌಟ್ಸ್ ಇರುತ್ತೆ ಅಲ್ವಾ, ಈ ಫೋನ್ಗೆ ಇದು ಕನೆಕ್ಟ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು. ಆರಾಮಾಗಿ ಸಿ ಪಿನ್ ಇರೋರಿಗೆ ಇದು ಆರಾಮಾಗಿ ಕನೆಕ್ಟ್ ಆಗುತ್ತೆ. ಓಕೆ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ